ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಜಾರಿಗಾಗಿ ದಾಂಡೇಲಿಯಲ್ಲಿ ಸರ್ಕಾರದ ಕಾರ್ಮಿಕ ಕಾರ್ಯದರ್ಶಿಗೆ ದಾಂಡೇಲಿ ಕಾರ್ಮಿಕ ಸಂಘದಿಂದ ಮನವಿ ಸಲ್ಲಿಕೆ. ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಹೆಚ್ಚಳ ಮಾಡಿ ಅಂತಿಮ ಅಧಿಸೂಚನೆ ಜಾರಿಗಾಗಿ ಆಗ್ರಹಿಸಿ ದಾಂಡೇಲಿ ಕಾರ್ಮಿಕರ ಸಂಘವು ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಸಾಬ್ ಕೇಸ್ನೂರ್ ಅವರ ನೇತೃತ್ವದಲ್ಲಿ ಸರ್ಕಾರದ ಕಾರ್ಮಿಕ ಕಾರ್ಯದರ್ಶಿಗಳಾದ ಸಲ್ಮಾ ಫಾತಿಮಾ ಅವರಿಗೆ ಮನವಿಯನ್ನು ನೀಡಿತು. ಇಂದು ಶುಕ್ರವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಗರಕ್ಕೆ ಆಗಮಿಸಿದ್ದ ಸರ್ಕಾರದ ಕಾರ್ಮಿಕ ಕಾರ್ಯದರ್ಶಿ ಸಲ್ಮಾ ಫಾತಿಮಾ ಅವರಿಗೆ ಸಲ್ಲಿಸಲಾದ ಮನವಿಯಲ್ಲಿ ರಾಜ್ಯದಲ್ಲಿ ಹಲವಾರು ವಲಯಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ 2017ರಲ್ಲಿ ಕನಿಷ್ಠ ವೇತನ ದರಗಳನ್ನು ಪರಿಷ್ಕರಿಸಿ ಹೆಚ್ಚಳ ಮಾಡಲಾಗಿದೆ. ಅದೇ ದರಗಳನ್ನು ಈವರೆಗೂ ನೀಡುತ್ತಾ ಬರಲಾಗಿದೆ. ನಿಯಮದಂತೆ ಪ್ರತಿ 5 ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ದರಗಳು ಪರಿಷ್ಕರಣೆಯಾಗಬೇಕು. ಆ ಪ್ರಕಾರ 2022ರಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯಾಗಬೇಕಿತ್ತು. ಆದರೆ 2025ರಲ್ಲಿ ಕಾರ್ಮಿಕ ಇಲಾಖೆಯು ಕನಿಷ್ಠ ವೇತನ ಪರಿಷ್ಕರಣೆಯ ಕರಡು ಅಧಿಸೂಚನೆಯನ್ನು ಜಾರಿ ಮಾಡಿದೆ. ಈ ಕರಡು ಅಧಿಸೂಚನೆ ಜಾರಿಯಾಗಿ 1 ವರ್ಷ ಪೂರ್ಣಗೊಂಡಿದೆ. ಆದರೆ ಈವರೆಗೆ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆ ಜಾರಿಯಾಗಿರುವುದಿಲ್ಲ. ಸರ್ಕಾರದ ಈ ವಿಳಂಬ ಧೋರಣೆಯು ಖಂಡನೀಯವಾಗಿದೆ. ಆದ್ದರಿಂದ 2022ನೇ ಸಾಲಿನಿಂದ ಕನಿಷ್ಠ ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿರುವ ಬಡ ಕಾರ್ಮಿಕರ ದೈನಂದಿನ ಕಷ್ಟದ ಬದುಕಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಇನ್ನು ತಡ ಮಾಡದೆ ರಾಜ್ಯದಲ್ಲಿ ಕನಿಷ್ಠ ವೇತನ ಹೆಚ್ಚಳ ಮಾಡಿ ಅಂತಿಮ ಅಧಿಸೂಚನೆಯನ್ನು ಜಾರಿ ಮಾಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ, ಕಾಂಗ್ರೆಸ್ ಮುಖಂಡರಾದ ಕರೀಂ ಅಜ್ರೇಕರ್, ದಾಂಡೇಲಿ ಕಾರ್ಮಿಕರ ಸಂಘದ ಪ್ರಮುಖರಾದ ಶರಣಪ್ಪ ಬಾಗ್ಲಿ, ಶಿವಪ್ಪ ಎಚ್, ಬಾಬು ಆಲೂರ್, ಶೇಖರ್ ನಾಯ್ಕ್, ಜಾಕಿರ್ ಶೇಖ್, ರಾಜಶೇಖರ್ ಎನ್, ಮಹೇಶ್, ಸಿಡಿ ಬೈಲಾ ಹಾಗೂ ಸಂಘಟನೆಯ ಸದಸ್ಯರು ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ 22 ಇಂಪ್ಲಿಮೆಂಟ್ ಆಗಬೇಕಾಗಿತ್ತು. ನಾವು ಇಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ವಿ, ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ, CM ಅವ್ರಿಗೆ ಮನವಿ ಕೊಟ್ಟಿದ್ದೀವಿ, ಆಮೇಲೆ ಲೇಬರ್ ಆಫೀಸರ್ ಅವ್ರಿಗೆ ಹೇಳಿದ್ವಿ, ULC ಅವ್ರಿಗೆ ಹೇಳಿದ್ವಿ. ಎಲ್ಲರಿಗೂ ನಾವು ಏನು ಡಿಪಾರ್ಟ್ಮೆಂಟ್ ಇದೆ ಯಾರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನೆಲ್ಲರಿಗೂ ಹೇಳಿದ್ವಿ. CM ಅವರಿಂದನೂ ಪತ್ರ ಬಂದಿದೆ. ಇಲ್ಲಿ ಸುಮಾರು ಒಂದು 5,000 ಎಂಪ್ಲಾಯಿ ಇದ್ದಾರೆ, ಅದಕ್ಕೆ ಬಾಧಿಸ್ತಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ 25 ಲಕ್ಷ ಜನ ಇದ್ದಾರೆ. ಅವ್ರಿಗೆ ಕಳೆದ 2017ರಲ್ಲಿ ಆಗಿತ್ತು ಬೇಸಿಕ್ ಇದೆ ರಿವೈಸ್, ಅದಾದ್ಮೇಲೆ ಇನ್ನೂವರೆಗೆ ಆಗಿಲ್ಲ. ಜನ ಭಾಳ ಕಷ್ಟದಲ್ಲಿದ್ದಾರೆ. ಅವರು ನಮ್ಮ ಈ ಬೇಡಿಕೆಯನ್ನು ನೀವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಮಾನ್ಯ ಕಾರ್ಮಿಕ ಸಚಿವರಿಗೆ ಮುಟ್ಟಿಸಿ ಆದಷ್ಟು ಬೇಗನೆ ಇದು ಇಂಪ್ಲಿಮೆಂಟ್ ಆಗುವಾಗ ಮಾಡಬೇಕು ಅಂತೇಳಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ನಾವು ಆಲ್ ಲೇಬರ್ಸ್ಗೆ ವೆಲ್ಕಮ್ ಮಾಡ್ತೀವಿ. ಮತ್ತು ನಮಗೆ ಭರವಸೆ ಇದೆ, ಮುಟ್ಟಿಸಿ ಮಾಡ್ತೀವಿ. ಹೌದು, ಥ್ಯಾಂಕ್ ಯು.